ಜೈ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಕಾರವಾರ ಜಿಲ್ಲಾ ಗೃಹರಕ್ಷಕ ದಳದಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಹೋಮ್ ಗಾರ್ಡ್ ಹುದ್ದೆಗಳು. ಈ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನೀಡೋದ್ರ ಜೊತೆಯಲ್ಲಿ ಹುದ್ದೆಗಳನ್ನು ಹೇಗೆ ಹಾಕಬೇಕು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬರುತ್ತೆ. ಹಾಗೆ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದ್ರೆ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಬಹುದು. ಹಾಗೆ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೂ ಈ ಹುದ್ದೆಯ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಉತ್ತರಗಳನ್ನು ಪಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಇಂದಿನ ಉದ್ಯೋಗದ ಸುದ್ದಿ ಮತ್ತೆ ಯಾಕೆ ತಡ ಮಾಡೋದು, ಎಂದಿನಂತೆ ನಾನೀಗ ನಿಮಗೆ ಉದ್ಯೋಗದ ಸುದ್ದಿಯನ್ನು ಕೊಡ್ತೇನೆ. ಈಗಾಗಲೇ ನಾನು ಹೇಳಿರೋ ಹಾಗೆ ಹೋಮ್ ಗಾರ್ಡ್ ಹುದ್ದೆಗಳನ್ನು ಕರೆದಿದ್ದಾರೆ, ಕಾರವಾರದಲ್ಲಿ ಕರೆದಿದ್ದಾರೆ. ಸೊ ಎಷ್ಟು ಹುದ್ದೆಗಳಿದೆ, ಕಾರವಾರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿದೆ, ಏನೇನು ಪೋಸ್ಟ್ಗಳು ಅನ್ನೋದನ್ನ ನಾನೀಗ ನಿಮಗೆ ಸಮಗ್ರವಾಗಿ ನೀಡ್ತಾ ಹೋಗ್ತೇನೆ. ಕಾರವಾರ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ತಾಲೂಕುಗಳಲ್ಲೂ ಕೂಡ ಹುದ್ದೆಗಳನ್ನು ಕರೆದಿದ್ದಾರೆ. ಕಾರವಾರ ಜಿಲ್ಲಾ ಗೃಹರಕ್ಷಕ ದಳ ನೇಮಕಾತಿ. ಗೃಹರಕ್ಷಕ ದಳದ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಕಾರವಾರ ಜಿಲ್ಲಾ ಗೃಹರಕ್ಷಕ ದಳದಲ್ಲಿ ಖಾಲಿ ಇರುವ 89 ಸ್ವಯಂ ಸೇವಕ, ಗೃಹ ರಕ್ಷಕ ಮತ್ತು ಗೃಹ ರಕ್ಷಕಿಯರ ಹುದ್ದೆಯ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿರುತ್ತಾರೆ. ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು 10ನೇ ತರಗತಿ ಪಾಸಾಗಿರಬೇಕು. ಕನಿಷ್ಠ ಪುರುಷ 168 ಸೆಂಟಿಮೀಟರ್, ಮಹಿಳೆ ಬಂದು 157 ಸೆಂಟಿಮೀಟರ್ ಎತ್ತರ ಇರಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 10 ಮಾರ್ಚ್ 2026 ಅಂತ ಹೇಳ್ತಾರೆ. ಹಾಗಿದ್ರೆ ಅರ್ಜಿ ಎಲ್ಲಿ ಸಿಗುತ್ತೆ ಅನ್ನೋದಾದ್ರೆ ಜಿಲ್ಲಾ ಕಚೇರಿಯಿಂದ ಪಡೆದು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಅಂತ ಹೇಳಿದರೆ, ಇದು ಪ್ರಜಾವಾಣಿಯಲ್ಲಿ ಕರೆದಿರುವಂತಹ ಒಂದು ನೋಟಿಫಿಕೇಶನ್ ಇದು. ಸೊ ಹಾಗಿದ್ರೆ ಮುಂದಿನ ಈ ವಿವರಗಳು ಈ ರೀತಿಯಾಗಿದೆ. ಹುದ್ದೆ ಹೆಸರು ಬಂದು ನಾನು ನಿಮ್ಗೆ ಹೇಳಿದೆ, ಗೃಹ ರಕ್ಷಕ ಮತ್ತು ಗೃಹ ರಕ್ಷಕಿ ಹುದ್ದೆಗಳು ಅಂತ ಕರೆದಿದ್ದಾರೆ. ಒಟ್ಟು ಹುದ್ದೆಗಳು 89 ಹುದ್ದೆಗಳಿದೆ. ಇದಕ್ಕಾಗಿ ನಿಮ್ಮ ವಿದ್ಯಾರ್ಥಿ ಕೇವಲ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕೊಳ್ಬಹುದಾಗಿದೆ. ಅರ್ಜಿ ಸಲ್ಲಿಸಲು ವಿಧಾನ ಯಾವ ರೀತಿ ಅಂದರೆ, ಕಾರವಾರದ ಗೃಹ ರಕ್ಷಕ ದಳದ ಜಿಲ್ಲಾ ಕಚೇರಿಯಿಂದ ಅರ್ಜಿಯನ್ನು ಪಡೆದುಕೊಂಡು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಇದು ಆನ್ಲೈನ್ ಅಲ್ಲ, ಆಫ್ಲೈನ್. ಈ ಅಡ್ರೆಸ್ ಇಂದ ಅಪ್ಲಿಕೇಶನ್ಗಳನ್ನು ತಗೊಂಡು ಇದೇ ಅಡ್ರೆಸ್ಗೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 10 ಮಾರ್ಚ್ 2026 ತನಕ ಕೂಡ ಸಮಯಾವಕಾಶ ಇದೆ ಅಂತ ಹೇಳಿದರೆ ಸ್ನೇಹಿತರೆ. ಇದು ಕಾರವಾರ ಜಿಲ್ಲಾ ಗೃಹರಕ್ಷಕ ದಳದಲ್ಲಿ ಕರೆದಿರುವಂತಹ ಹೋಮ್ ಗಾರ್ಡ್ ಹುದ್ದೆಗಳು, ಗೃಹ ರಕ್ಷಕ ಹುದ್ದೆಗಳು ಅಂದ್ರೆ ಮಹಿಳೆಯರಿಗೂ ಇದೆ, ಪುರುಷರಿಗೂ ಇದೆ. ಗೃಹ ರಕ್ಷಕ ಮತ್ತು ಗೃಹ ರಕ್ಷಕಿ ಹುದ್ದೆಗಳನ್ನು ಕರೆದಿದ್ದಾರೆ. ನೇರ ನೇಮಕಾತಿ ಆಗಿರುತ್ತೆ. ನೀವು SSLC ಆಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾ, ಉದ್ಯೋಗದ ಸುದ್ದಿಗಳು ಇಷ್ಟ ಆದ್ರೆ ಲೈಕ್ ಮಾಡ್ಬೋದು. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಸಹಾಯ ಆಗುತ್ತೆ ಅನ್ನೋದಾದ್ರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡ್ಬೋದು ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗ್ಲಾನಿ ಭವಂತು. ಇಷ್ಟು ಸಮಯ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಸೀತಾರಾಮ್.